ಕಳೆದ 10 ವರ್ಷಗಳಿಂದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದ ಒಬ್ಬ ಸಂಸದರು ಆಯ್ಕೆಯಾಗಿದ್ರು ಬಿಜೆಪಿಯಿಂದ. ನನಗೆ ಒಂದಷ್ಟು ಸ್ನೇಹಿತರು, ಒಕ್ಕಲಿಗ ಸಮುದಾಯದ ಸ್ನೇಹಿತರು, ಇತರೆ ಸಮುದಾಯದ ಸ್ನೇಹಿತರು ನನ್ನ ಕೇಳಿದ್ದಾರೆ. ನಾನು ದಯಮಾಡಿ ಬಿಜೆಪಿಯವ್ರನ್ನೇ ಕೇಳಿ ಅಂತ ಹೇಳಿದ್ದೀನಿ. ಪ್ರತಾಪ್ ಸಿಂಹರವ್ರನ್ನ ಟಿಕೆಟ್ನ ತಪ್ಪಿಸುವಂಥದಕ್ಕೆ ಕಾರಣ ಏನು ಸರ್ ಅಂತ ಕೇಳಿದ್ದಾರೆ. ಅವ್ರಿಗೆ 2 ಬಾರಿ ನಾವು ಮೈಸೂರು ಭಾಗದಲ್ಲಿ ಗೆಲ್ಸಿದ್ದು. ಒಂದು ಸಾರಿ 32,000 ಹಂತ, ಇನ್ನೊಂದು 2019ರಲ್ಲಿ 1,40,000 ಹಂತದಲ್ಲಿ ನಾವು ಗೆಲ್ಸಿದ್ವಿ. ಅವ್ರನ್ನ ಈ ಸಾರಿ 2024ಕ್ಕೆ 100ಕ್ಕೆ 100ರಷ್ಟು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ. ಅವ್ರಿಗೂ ಬಹಳ ಕಾನ್ಫಿಡೆನ್ಸ್ ಇತ್ತು. 100ಕ್ಕೆ 100ರಷ್ಟು ನಾನು ಟಿಕೆಟ್ ತತ್ತೀನಿ ಅಂತ ಹೇಳ್ಕೊಳ್ಳುವಂತ ಕೆಲಸವನ್ನ ಪಾಪ ಮಾಡ್ತಾ ಇದ್ರು. ಅವ್ರಿಗೆ ನೀವು ಟಿಕೆಟ್ ಯಾಕೆ ತಪ್ಪಿಸಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಿಜೆಪಿಯವರು ಸ್ಪಷ್ಟೀಕರಣ ಕೊಡ್ಲಿ, ಇಲ್ಲ ಅಟ್ಲೀಸ್ಟ್ ಸಂಸದರಾದ್ರೂ ಅವರು ಹೇಳುವಂತ ಕೆಲಸವನ್ನ ಮಾಡಬೇಕು. ಯಾಕೆ ಟಿಕೆಟ್ ಏನಕ್ಕೆ ತಪ್ಪಿತು? ಭ್ರಷ್ಟಾಚಾರದಲ್ಲಿ ಏನಾದ್ರು ಸಿಕ್ಕಾಕೊಂಡಿದ್ರ, ಇಲ್ಲ ಆಡಿಯೋ ವಿಡಿಯೋ ಇನ್ನೇನಾದ್ರೂ ಇತ್ತ, ಇಲ್ಲ ಪಾರ್ಲಿಮೆಂಟ್ ಬಾಂಬ್ ವಿಚಾರದಲ್ಲಿ ಏನಾದ್ರೂ ನಿಮ್ಗೇನು ಸಮಸ್ಯೆ ಆಗಿತ್ತ, ಇಲ್ಲ ನಿಮ್ಗೆ ನೋಟಿಸ್ ಕೊಟ್ಟಿದ್ರ, ಇಲ್ಲ ನಿಮ್ಗೆ ಕರೆದು ನಿಮ್ಗೆ ಹೇಳಿದ್ರ, ಏನು ಎತ್ತ ಅನ್ನುವಂಥದ್ದು ಜನಗಳು ಕೇಳ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಅಂತ ತಲೆಲಿಟ್ಕೊಂಡು ಕಳೆದ 1.5-2 ವರ್ಷದಿಂದ ನಿರಂತರವಾಗಿ ನಾನು ಕೆಲಸ ಮಾಡಿಕೊಂಡು ನಮ್ಮ ಮುಖಂಡಗಳನ್ನ, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾನು ಅವ್ರನ್ನ ಮನವಿ ಮಾಡಿಕೊಂಡು ದಯಮಾಡಿ ನನಗೆ ಟಿಕೆಟ್ ಕೊಡಿ ಸರ್, ಅವರ ವಿರುದ್ಧ ಹೋರಾಟ ಮಾಡುವಂತದಕ್ಕೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಅಂತ ನಾನು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಪಟ್ಟಿಡಿದು ಟಿಕೆಟ್ ತಗೊಂಬರುವಂತ ಕೆಲಸವನ್ನ ಮಾಡಿದೆ. ಆದ್ರೆ ಪ್ರತಾಪ್ ಸಿಂಹ ಅವರು ಹಿಟ್ ವಿಕೆಟ್ ಔಟ್ ಆಗೋದ್ರಲ್ಲ, ಅವ್ರಿಗೆ ಅವರೇ ಹಿಟ್ ವಿಕೆಟ್ ಮಾಡ್ಕೊಂಡ್ಬಿಟ್ರು. ಯಾಕೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಕಳೆದ 10 ವರ್ಷಗಳಿಂದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದ ಒಬ್ಬ ಸಂಸದರು ಆಯ್ಕೆಯಾಗಿದ್ರು ಬಿಜೆಪಿಯಿಂದ. ನನಗೆ ಒಂದಷ್ಟು ಸ್ನೇಹಿತರು, ಒಕ್ಕಲಿಗ ಸಮುದಾಯದ ಸ್ನೇಹಿತರು, ಇತರೆ ಸಮುದಾಯದ ಸ್ನೇಹಿತರು ನನ್ನ ಕೇಳಿದ್ದಾರೆ. ನಾನು ದಯಮಾಡಿ ಬಿಜೆಪಿಯವ್ರನ್ನೇ ಕೇಳಿ ಅಂತ ಹೇಳಿದ್ದೀನಿ. ಪ್ರತಾಪ್ ಸಿಂಹರವ್ರನ್ನ ಟಿಕೆಟ್ನ ತಪ್ಪಿಸುವಂಥದಕ್ಕೆ ಕಾರಣ ಏನು ಸರ್ ಅಂತ ಕೇಳಿದ್ದಾರೆ. ಅವ್ರಿಗೆ 2 ಬಾರಿ ನಾವು ಮೈಸೂರು ಭಾಗದಲ್ಲಿ ಗೆಲ್ಸಿದ್ದು. ಒಂದು ಸಾರಿ 32,000 ಹಂತ, ಇನ್ನೊಂದು 2019ರಲ್ಲಿ 1,40,000 ಹಂತದಲ್ಲಿ ನಾವು ಗೆಲ್ಸಿದ್ವಿ. ಅವ್ರನ್ನ ಈ ಸಾರಿ 2024ಕ್ಕೆ 100ಕ್ಕೆ 100ರಷ್ಟು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ. ಅವ್ರಿಗೂ ಬಹಳ ಕಾನ್ಫಿಡೆನ್ಸ್ ಇತ್ತು. 100ಕ್ಕೆ 100ರಷ್ಟು ನಾನು ಟಿಕೆಟ್ ತತ್ತೀನಿ ಅಂತ ಹೇಳ್ಕೊಳ್ಳುವಂತ ಕೆಲಸವನ್ನ ಪಾಪ ಮಾಡ್ತಾ ಇದ್ರು. ಅವ್ರಿಗೆ ನೀವು ಟಿಕೆಟ್ ಯಾಕೆ ತಪ್ಪಿಸಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಿಜೆಪಿಯವರು ಸ್ಪಷ್ಟೀಕರಣ ಕೊಡ್ಲಿ, ಇಲ್ಲ ಅಟ್ಲೀಸ್ಟ್ ಸಂಸದರಾದ್ರೂ ಅವರು ಹೇಳುವಂತ ಕೆಲಸವನ್ನ ಮಾಡಬೇಕು. ಯಾಕೆ ಟಿಕೆಟ್ ಏನಕ್ಕೆ ತಪ್ಪಿತು? ಭ್ರಷ್ಟಾಚಾರದಲ್ಲಿ ಏನಾದ್ರು ಸಿಕ್ಕಾಕೊಂಡಿದ್ರ, ಇಲ್ಲ ಆಡಿಯೋ ವಿಡಿಯೋ ಇನ್ನೇನಾದ್ರೂ ಇತ್ತ, ಇಲ್ಲ ಪಾರ್ಲಿಮೆಂಟ್ ಬಾಂಬ್ ವಿಚಾರದಲ್ಲಿ ಏನಾದ್ರೂ ನಿಮ್ಗೇನು ಸಮಸ್ಯೆ ಆಗಿತ್ತ, ಇಲ್ಲ ನಿಮ್ಗೆ ನೋಟಿಸ್ ಕೊಟ್ಟಿದ್ರ, ಇಲ್ಲ ನಿಮ್ಗೆ ಕರೆದು ನಿಮ್ಗೆ ಹೇಳಿದ್ರ, ಏನು ಎತ್ತ ಅನ್ನುವಂಥದ್ದು ಜನಗಳು ಕೇಳ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಅಂತ ತಲೆಲಿಟ್ಕೊಂಡು ಕಳೆದ 1.5-2 ವರ್ಷದಿಂದ ನಿರಂತರವಾಗಿ ನಾನು ಕೆಲಸ ಮಾಡಿಕೊಂಡು ನಮ್ಮ ಮುಖಂಡಗಳನ್ನ, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾನು ಅವ್ರನ್ನ ಮನವಿ ಮಾಡಿಕೊಂಡು ದಯಮಾಡಿ ನನಗೆ ಟಿಕೆಟ್ ಕೊಡಿ ಸರ್, ಅವರ ವಿರುದ್ಧ ಹೋರಾಟ ಮಾಡುವಂತದಕ್ಕೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಅಂತ ನಾನು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಪಟ್ಟಿಡಿದು ಟಿಕೆಟ್ ತಗೊಂಬರುವಂತ ಕೆಲಸವನ್ನ ಮಾಡಿದೆ. ಆದ್ರೆ ಪ್ರತಾಪ್ ಸಿಂಹ ಅವರು ಹಿಟ್ ವಿಕೆಟ್ ಔಟ್ ಆಗೋದ್ರಲ್ಲ, ಅವ್ರಿಗೆ ಅವರೇ ಹಿಟ್ ವಿಕೆಟ್ ಮಾಡ್ಕೊಂಡ್ಬಿಟ್ರು. ಯಾಕೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.